ಪುಣ್ಯ ಹೆಂಗ್ ಬರ್ತದೆ ಅಂದ್ರ ಹಿಂದಿನ ಜನ್ಮದ ಪುಣ್ಯ. ಯಾರ ಪುಣ್ಯ? ಸಿದ್ದಪ್ಪ ಒಂದು ಮಠ ಅಂದಿಲ್ಲ, ಒಂದು ಗುಡಿ ಗುಂಡಾರದಲ್ಲಿ ಓಂ ನಮ ಶಿವಾಯ ಅಂದವ. ಓಂ ನಮ ಶಿವಾಯ ಅಂದ. ಅದಕ್ಕೆ ಇದು ಯಾರ ಪದಪ್ಪ, ಯಾವ ಪುಣ್ಯದ ಪದ ಅಂದ್ರೆ ಸಿದ್ದಪ್ಪ ಒಂದು ಪುಣ್ಯದ ಪದ. ಬರೀ ಓಂ ನಮ ಶಿವಾಯ ಅಂದ. ಅವರು ಚಿರಂಜೀವಿ ಅವರು ಮುತ್ತಪ್ಪ ಮತ್ತೆ ಯಲ್ಲಪ್ಪ ಪ್ರಖ್ಯಾತರಾದರು. ಭಾಗ್ಯದೇವಿ ನಾಟಕದಲ್ಲಿ ಹಾಡಲು ಮುತ್ತಪ್ಪ ಪ್ರಖ್ಯಾತ. ನಾನು ಹಾಡಿನಿ, ಹಾಡಕ್ ಬಂದಿಲ್ಲ. ಭಜನೆಯೊಳಗೆ ಇವನು ಹಾಡಿದ. ಒಂದು ಹೇಳ್ತೀನಿ, ಈಗ ಮುಳುಗೋಡು ಗ್ರಾಮದಲ್ಲಿ ಅಶೋಕ್ ಮೇತ್ರಿ ಅವರು ಸ್ಪರ್ಧೆ ಇಟ್ಕೊಂಡಿದ್ರು. ಎಲ್ಲಾರು ಹಾಡಿದ್ರು. ಹಾಡಿ ಹೋದ್ರು. ಈಗೇನ್ ಮಾಡ್ಬೇಕ ಬೇರೆ ಬಂದಿತ್ತು, ಬೇರೆ ಬಂದಿದ್ದ. ಹಾಡಿದ ಹಾಡಿದ ನಂಬರ್ 1 ಎಲ್ಲ ಕಡೆ ಒಂದ, ಮಾಡಿದಾಗ ಒಂದ, ಎಲ್ಲಾರು ಒಂದ. ಇದು ಯಾರ ಪುಣ್ಯದ ಪರ ಅಪ್ಪ ಅಂದ್ರ ಅದಾನ ಅಲ್ಲಿ ಒಳಗೆ ಕೊಟ್ಟದಾಗ. ಅದಕ್ಕೆ ಈಗ ಇಲ್ಲನ ಅದಾನ. ಅದಕ್ಕಾಗಿ ಇವರಿಗೆ ಭಗವಂತನು ಸ್ವರದ ಭಾಗ್ಯ, ಅಕ್ಷರ ಭಾಗ್ಯ ಎಲ್ಲಾನು ಬಂದು ನಾವು ಹಾಡಿದ್ವಿ. ನಂಬರ್ ವ್ಯಾಕರಣ ನಂಬರ್ ತಂದ, ನಾವು ನಂಬರ್ ತರಲಿಲ್ಲ. ಎಂಕಾಪುರ ಕಾಕ ಮಠದಾಗ ತಿಂಗಳು ಬಂದು ಹಿಡಿದಿದ್ವ. ಅಮ್ಮಾನ ಆಡಾಕ್ತಿದ್ದ, ನಾವು ಆಡಾಕ್ ಬಂದಿದ್ವು. ಏನ್ ಆಡ್ತೀವಿ ಅಂದವ. ಹಿಂಗೆ ಆಡಿದ್ರೆ ನಮಗೆ ಚಾಚು ರೊಟ್ಟಿ ಯಾರು ಕೊಡೋದಕ್ಕೆ ಆಡಕ್ಕಾಗಿಲ್ಲ. ಹಣಕತ್ತಾನ ಇನ್ನ ಇವ್ ತಯಾರಿದ್ದು ಸ್ವಲ್ಪ ಆಡ್ತಿದ್ದ. ಆ ಅಳುವ ಭಾಗ್ಯ ಈಗ ನಗುವ ಭಾಗ್ಯ ಒಳಗೊಡ್ದ ಅವಂಗ. ಇವು ಒಬ್ಬ ನಗುದಲ್ಲ, ಜಗತ್ತಿನ ನಗಸಾಕತ್ತಾನ ಈಗ ಅವ. ಅದಕ್ಕಾಗಿ ಈ ಚಿರಂಜೀವಿಗಳಿಗೆ, ನಮ್ಮ ಬಣಾಜ ಬಂಧುಗಳಿಗೆ ಸುಖ ಸಂಪತ್ತ ಎಲ್ಲ ಐಶ್ವರ್ಯ ಆಗಿ ನಾವು ಕೊಟ್ಟು ಕಾಪಾಡಲಿ ಅಂತ ಭಾಗ್ಯದೇವಿ ಬೇಡ್ಕೊಂಡೆ, ಸಿದ್ಧಾರೂಢ ಬೇಡ್ಕೊಂಡೆ, ಎಲ್ಲಾ ದೇವತೆಗಳು ಬೇಡ್ಕೊಂಡು ನನ್ನ ಎರಡು ಮಾತುಗಳನ್ನು ಇನ್ನೊಂದು ಪದ್ಯ